ಸರ್, ಈಗ ಸಬ್ ಕಮಿಟಿ ಕೊಡ್ತಕ್ಕಂಥ ವರದಿ ಯಾವುದೇ ಕಾರಣಕ್ಕೂ ಅದನ್ನ ಮೂಲೆ ಗುಂಪು ಮಾಡಲ್ಲ ಸರ್, ಅನುಷ್ಠಾನ ಆಗುತ್ತೆ ಅನ್ನೋದು. ನೀನೇ ಏನು ಮೂಲೆ ಗುಂಪು ಮಾಡ್ಬಿಡ್ತೀರಿ? ಯಾಕಂದ್ರೆ ಇಷ್ಟು ದಿನ ಮೂಲೆ ಗುಂಪು ಆಗಿತ್ತು ಅಂತಾನೆ ಆರೋಪ ಸರ್. ಇಲ್ಲಿವರೆಗೆ ಮೂಲೆ ಗುಂಪು ಆಗಿಲ್ಲ, ನಾವು ತಗೋತಾ ಇದೀವಿ. ಅದಕ್ಕೆ ಆಕ್ಸಿಲರೇಟ್ ಮಾಡಕ್ಕೆ ಮಾಡ್ತಾ ಇದೀವಿ ಅಷ್ಟೇ. ವಾಲ್ಮೀಕಿ ಪ್ರಕರಣದಲ್ಲಿ ಒಂದ್ ಕಡೆ ಇಡಿ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ನಿಮ್ಮ ಎಸ್ಐಟಿ ಅವರು ಸಿಐಡಿ ಎಸ್ಐಟಿ ಅವರು ಮಾಡಿದ್ದಾರೆ. ಕೋರ್ಟ್ ಬಗ್ಗೆ ಮಾತಾಡೋದು ಸರ್, ಎರಡು ವ್ಯತಿರಿಕ್ತವಾಗಿದಾವೆ ಅಂತ ಸರ್ ತನಿಖೆಗಳು. ನಾಗೇಂದ್ರ ಇಲ್ಲ ಅಂತ ಹೇಳಿದ್ರೆ ಒಂದ್ ನಾಗೇಂದ್ರ ಆರೋಪ ಇದೆ ಅಂತ ಹೇಳ್ತಾರೆ. ಯಾವ ಸತ್ಯ ಯಾವ ತನಿಖೆ ಏಜೆನ್ಸಿ ಸತ್ಯ ಹೇಳಿದೆ, ಯಾವ ತನಿಖೆ ಏಜೆನ್ಸಿ ಸುಳ್ಳು ಹೇಳ್ತಿದ್ದಾರೆ? ಯಾವುದು ಸರ್, ಎರಡು ವ್ಯತಿರಿಕ್ತವಾಗಿದಾವೆ ತನಿಖೆಗಳು ಅಂತ ಸರ್. ಕೇಳಪ್ಪ, ಇಡಿಯವರು ಮಾಡಿದ್ದಾರೆ, ತನಿಖೆ ಮಾಡಿ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಆಮೇಲೆ SIT ಅವರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಯಾರು? ಕೋರ್ಟ್ನವರು. ಅವ್ರು ಏನ್ ತಗೋತಾರೆ ನೋಡೋಣ. ನಿಮ್ ತನಿಖೆ ಏಜೆನ್ಸಿ ತನಿಖೆ ಮಾಡೋರು ಸುಳ್ಳು ಅಂತಾರ, ಇಡಿ ಅವ್ರು ತನಿಖೆ ಮಾಡೋದು ಹಂಗಿದ್ರೆ ನಾಗೇಂದ್ರ ಕಿಂಗ್ ಪಿನ್ ಅಂತ ಅವ್ರು ಹೇಳ್ತಾರೆ. ನೀನ್ ಲಾಯರೇನೇ? ನೀ ಲಾಯರ? ಲಾಯರ್ ಅಲ್ಲ ಸರ್. ಮತ್ತೆ ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಸುಮ್ಮನೆ ಮಾತಾಡೋದ್ ಕೇಳಿ. 7 ಗಂಟೆ ಕೇಳಬೇಕು. ಕೋರ್ಟ್ ನಲ್ಲಿ ಸಾಬೀತಾಗುತ್ತೆ ಇಲ್ವೋ ಅಂತ ಅಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂದ್ರೆ ಎಲಿಗೇಷನ್ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದು ಸರಿನೋ ತಪ್ಪು ಅಂತ ಹೇಳೋರು ಯಾರು? ಕೋರ್ಟ್ನವರು. ಮತ್ತೆ ಅದು ಹೇಳೋಕ್ಕೂ ಮುಂಚೆ ನೀನೆ ಇಟ್ ಈಸ್ ಇನ್ವೆಸ್ಟಿಗೇಷನ್ ಸಬ್ಜೆಕ್ಟ್ ಟು ಪ್ರೂಫ್. ಕೋರ್ಟ್ ಹ್ಯಾಸ್ ಟು ಡಿಸೈಡ್ ವಾಟ್ ಟೈಪ್ ಆಫ್ ಪನಿಷ್ಮೆಂಟ್ ಹ್ಯಾಸ್ ಟು ಗಿವ್ ಅನ್ನೋದನ್ನು ತೀರ್ಮಾನ ಮಾಡೋರು.